ವಿಟಮಿನ್ ಬಿ12 ಪ್ರಾಮುಖ್ಯತೆಯ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇದರ ಬಗ್ಗೆ ಕಲಿಯುತ್ತೇವೆ. ದೇಹದಲ್ಲಿ ವಿಟಮಿನ್ ಬಿ12ನ ಪಾತ್ರ, ಅದರ ಕೊರತೆಯ ಕಾರಣಗಳು ಮತ್ತು ಲಕ್ಷಣಗಳು. ವಿಟಮಿನ್ ಬಿ12 ಸಮೃದ್ಧವಾಗಿರುವ ಆಹಾರ ಮೂಲಗಳು. ವಿಟಮಿನ್ ಬಿ12 ಪ್ರಮುಖ ಬಿ ವಿಟಮಿನ್ ಆಗಿದೆ ಮತ್ತು ಕೆಲವು ಆಹಾರಗಳಲ್ಲಿ ನೈಸರ್ಗಿಕವಾಗಿ ಇರುತ್ತದೆ. ಇದು ನೀರಿನಲ್ಲಿ ಕರಗುತ್ತದೆ ಮತ್ತು ಇದನ್ನು ಕೋಬಾಲಾಮಿನ್ ಎಂದು ಕರೆಯುತ್ತಾರೆ. ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತವೆ. ಈ ವಿಟಮಿನ್ನ ಪೂರಕಗಳು ಮಾರುಕಟ್ಟೆಯಲ್ಲೂ ಲಭ್ಯವಿದೆ. ವಿಟಮಿನ್ ಬಿ12 ಪೂರಕಗಳನ್ನು ತೆಗೆದುಕೊಳ್ಳುವ ಮೊದಲು ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಅನೇಕ ಪ್ರಮುಖ ಪಾತ್ರಗಳನ್ನು ವಹಿಸುತ್ತದೆ. ಸರಿಯಾದ ಕೆಂಪು ರಕ್ತಕಣ ರಚನೆಗೆ ಮತ್ತು ಡಿಎನ್ಎ ಸಂಶ್ಲೇಷಣೆಗೆ ಇದು ಅಗತ್ಯವಾಗಿರುತ್ತದೆ. ಹೆರಿಗೆಯ ವಯಸ್ಸಿನ ಮಹಿಳೆಯರಿಗೆ ಈ ವಿಟಮಿನ್ ಮುಖ್ಯವಾಗಿದೆ. ಸಾಕಷ್ಟು ವಿಟಮಿನ್ ಬಿ12 ಸೇವನೆಯು ನ್ಯೂರಲ್ ಟ್ಯೂಬ್ ದೋಷಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನ್ಯೂರಲ್ ಟ್ಯೂಬ್ ದೋಷಗಳು ಮಿದುಳು ಅಥವಾ ಬೆನ್ನುಹುರಿಯ ಜನ್ಮ ದೋಷಗಳಾಗಿವೆ. ಈ ದೋಷಗಳನ್ನು ತಪ್ಪಿಸಲು ವಿಟಮಿನ್ ಬಿ12 ಜೊತೆಗೆ ಫೋಲೇಟ್ ಮತ್ತು ಕೋಲಿನ್ ಸಹ ಅಗತ್ಯವಿದೆ. ಫೋಲೇಟ್ ಮತ್ತು ಕೋಲಿನ್ ಪ್ರಾಮುಖ್ಯತೆಯನ್ನು ಮತ್ತೊಂದು ಟ್ಯುಟೋರಿಯಲ್ನಲ್ಲಿ ಚರ್ಚಿಸಲಾಗಿದೆ. ಇನ್ನಿಷ್ಟು ತಿಳಿದುಕೊಳ್ಳಲು ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ. ನ್ಯೂರಲ್ ಟ್ಯೂಬ್ ದೋಷಗಳು ಮಗುವಿನ ದೈಹಿಕ ವಿಕಲಾಂಗತೆಗೆ ಕಾರಣವಾಗಬಹುದು. ಕಾಲುಗಳ ಸ್ನಾಯು ದೌರ್ಬಲ್ಯ ಮತ್ತು ಪಾರ್ಶ್ವವಾಯು ಸಹ ಸಂಭವಿಸಬಹುದು. ಬಾಗಿದ ಬೆನ್ನು ಮೂಳೆ ಮತ್ತು ಮೂತ್ರನಾಳದ ನಿಯಂತ್ರಣದ ನಷ್ಟವು ಇತರ ಲಕ್ಷಣಗಳಾಗಿವೆ. ತಿನ್ನಲು ಮತ್ತು ನುಂಗಲು ಕಷ್ಟವಾಗುವುದು ಸಹ ಸಾಮಾನ್ಯವಾಗಿದೆ. ವಿಟಮಿನ್ ಬಿ12ನ ಮತ್ತೊಂದು ಕಾರ್ಯವೆಂದರೆ ಮಕ್ಕಳಲ್ಲಿ ಮಿದುಳಿನ ಬೆಳವಣಿಗೆ. ಇದು ಮೆದುಳಿನ ಸಂಬಂಧಿತ ಅನೇಕ ಕಾರ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಗಮನ ವ್ಯಾಪ್ತಿ, ನೆನಪು, ಯೋಜನೆ ಮತ್ತು ಸಮಸ್ಯೆ ಪರಿಹರಿಸುವಿಕೆ. ವಿಟಮಿನ್ ಬಿ12 ಫೋಲೇಟ್ ಅನ್ನು ಅದರ ಸಕ್ರಿಯ ರೂಪಕ್ಕೆ ಪರಿವರ್ತಿಸುತ್ತದೆ. ದೇಹದಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸಲು ಫೋಲೇಟ್ ಅದರ ಸಕ್ರಿಯ ರೂಪದಲ್ಲಿ ಅಗತ್ಯವಿದೆ. ಉದಾಹರಣೆಗೆ, ಬೆಳವಣಿಗೆ, ದುರಸ್ತಿ ಮತ್ತು ದೇಹದಲ್ಲಿ ಹೊಸ ಕೋಶಗಳ ಉತ್ಪಾದನೆ. ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಬಿ12 ಅನ್ನು ಹೀರಿಕೊಳ್ಳುವುದು ಸಹ ಮುಖ್ಯವಾಗಿದೆ. ದೇಹದಲ್ಲಿ ಹೀರಿಕೊಳ್ಳುವ ವಿಧಾನವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಆಹಾರದಲ್ಲಿನ ವಿಟಮಿನ್ ಬಿ12 ಪ್ರೋಟೀನ್ಗೆ ಲಗತ್ತಿಸಲ್ಪಟ್ಟಿದೆ. ದೇಹವು ವಿಟಮಿನ್ ಬಿ12 ಅನ್ನು ಹೀರಿಕೊಳ್ಳಲು 2 ಹಂತಗಳು ಅವಶ್ಯಕ. ಮೊದಲನೆಯದಾಗಿ, ಹೊಟ್ಟೆಯಲ್ಲಿರುವ ಆಮ್ಲವು ಆ ಪ್ರೋಟೀನ್ನಿಂದ ವಿಟಮಿನ್ ಬಿ12 ಅನ್ನು ಪ್ರತ್ಯೇಕಿಸುತ್ತದೆ. ನಂತರ ಹೊಟ್ಟೆಯು ಆಂತರಿಕ ಅಂಶ ಎಂಬ ಮತ್ತೊಂದು ಪ್ರೋಟೀನ್ ಅನ್ನು ಸ್ರವಿಸುತ್ತದೆ. ಬಿ12 ನಂತರ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಗೆ ಲಗತ್ತಿಸುತ್ತದೆ, ಕರುಳಿನಲ್ಲಿ ಹೀರಲ್ಪಡುತ್ತದೆ. ವಿಟಮಿನ್ ಬಿ12ನ ಅಸಮರ್ಪಕ ಹೀರಿಕೊಳ್ಳುವಿಕೆಯು ಅದರ ಕೊರತೆಗೆ ಕಾರಣವಾಗಬಹುದು. ಉದಾಹರಣೆಗೆ, ಪರ್ನೇಷಿಯಸ್ ಅನೀಮಿಯಾ ಹೊಂದಿರುವ ಜನರಲ್ಲಿ ಹೀರಿಕೊಳ್ಳುವಿಕೆಯು ಪರಿಣಾಮ ಬೀರುತ್ತದೆ. ಈ ಸ್ಥಿತಿಯಲ್ಲಿ ದೇಹವು ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಪ್ರೋಟೀನ್ ಅನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಮೊದಲೇ ವಿವರಿಸಿದಂತೆ ವಿಟಮಿನ್ ಬಿ12 ಹೀರಿಕೊಳ್ಳುವಿಕೆಗೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ನಿರ್ಣಾಯಕವಾಗಿದೆ. ಅಸಮರ್ಪಕ ಹೀರಿಕೊಳ್ಳುವಿಕೆಯು ಹಲವಾರು ಇತರ ಕಾರಣಗಳಿಂದಾಗಿರಬಹುದು. ಉದಾಹರಣೆಗೆ, ಕೆಟ್ಟ ಬ್ಯಾಕ್ಟೀರಿಯಾದ ಬೆಳವಣಿಗೆ ಅಥವಾ ಕರುಳಿನಲ್ಲಿ ಉರಿಯೂತ. ಗ್ಯಾಸ್ಟ್ರಿಕ್ ಬೈಪಾಸ್ ಶಸ್ತ್ರಚಿಕಿತ್ಸೆಯು ವಿಟಮಿನ್ ಬಿ12ನ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಕರುಳಿನ ಹುಳಗಳು ವಿಟಮಿನ್ ಬಿ12ನ ಮಟ್ಟದ ಮೇಲೆ ಸಹ ಪರಿಣಾಮ ಬೀರುತ್ತದೆ. ಈ ಹುಳುಗಳು ನಮ್ಮ ರಕ್ತದಿಂದ ವಿಟಮಿನ್ ಬಿ12 ಅನ್ನು ತೆಗೆದುಕೊಳ್ಳುತ್ತವೆ ಮತ್ತು ಅದರ ಕೊರತೆಯನ್ನು ಉಂಟುಮಾಡುತ್ತವೆ. ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸಿದ ನಂತರ ನಿಯಮಿತವಾಗಿ ಜಂತುಹುಳ ನಿರ್ಮೂಲನೆ ಮಾಡಬೇಕು. ಬಿ12 ಕೊರತೆಗೆ ಮತ್ತೊಂದು ಕಾರಣವೆಂದರೆ ಸಾಕಷ್ಟು ಸೇವನೆ ಮಾಡದಿರುವುದು.
65 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾದ ಪುರುಷರು ಮತ್ತು ಮಹಿಳೆಯರು ತುಂಬಾ ಕಡಿಮೆ ಸೇವನೆಯನ್ನು ಹೊಂದಿರಬಹುದು. ಸಸ್ಯಾಹಾರಿಗಳಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸದೇ ಇರುವವರಲ್ಲಿ ಸೇವನೆ ಕಡಿಮೆಯಾಗುತ್ತದೆ. ವಿಟಮಿನ್ ಬಿ12 ಕೊರತೆಯು ಕೆಲವೊಮ್ಮೆ ಸಸ್ಯಾಹಾರಿಗಳಲ್ಲಿ ಪತ್ತೆಯಾಗುವುದಿಲ್ಲ, ಏಕೆಂದರೆ ಅವರ ಆಹಾರವು ಸಾಮಾನ್ಯವಾಗಿ ಫೋಲೇಟ್ನಿಂದ ಸಮೃದ್ಧವಾಗಿರುತ್ತದೆ. ಅತಿಯಾದ ಫೋಲೇಟ್ ರಕ್ತಹೀನತೆಯಂತಹ ಬಿ12 ಕೊರತೆಯ ಆರಂಭಿಕ ಲಕ್ಷಣಗಳನ್ನು ಮರೆಮಾಡಬಹುದು. ಪರಿಣಾಮವಾಗಿ ನರಗಳ ಹಾನಿ ಕೂಡ ಉಂಟಾಗಬಹುದು. ಕೊರತೆಯು ತೀವ್ರಗೊಂಡಾಗ ಮಾತ್ರ ಇದನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಫೋಲೇಟ್ ಮತ್ತು ವಿಟಮಿನ್ ಬಿ12 ಎರಡನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸುವುದು ಅವಶ್ಯಕ. ಶಿಫಾರಸು ಮಾಡಲಾದ ಫೋಲೇಟ್ ಸೇವನೆ ಮತ್ತು ಅದರ ಆಹಾರ ಮೂಲಗಳನ್ನು ಮತ್ತೊಂದು ಟ್ಯುಟೋರಿಯಲ್ನಲ್ಲಿ ವಿವರಿಸಲಾಗಿದೆ. ವಿಟಮಿನ್ ಬಿ12 ಕೊರತೆಯ ಲಕ್ಷಣಗಳನ್ನು ಈಗ ನೋಡೋಣ. ನಾಲಿಗೆ ಮತ್ತು ಬಾಯಿಹುಣ್ಣುಗಳ ನೋವು ಸಾಮಾನ್ಯ ಲಕ್ಷಣಗಳಾಗಿವೆ. ಹೊಟ್ಟೆಯ ಉರಿಯೂತವು ಸಂಭವಿಸಬಹುದು. ರಕ್ತಹೀನತೆ ಬಿ12 ಕೊರತೆಯ ಮತ್ತೊಂದು ಸಾಮಾನ್ಯ ಲಕ್ಷಣವಾಗಿದೆ. ಇದು ಸಾಕಷ್ಟು ಆರೋಗ್ಯಕರ ಕೆಂಪು ರಕ್ತ ಕಣಗಳ ಕೊರತೆ ಇರುವ ಸ್ಥಿತಿಯಾಗಿದೆ. ಕೆಂಪು ರಕ್ತ ಕಣಗಳು ದೇಹದ ಅಂಗಾಂಶಗಳಿಗೆ ಸಾಕಷ್ಟು ಆಮ್ಲಜನಕವನ್ನು ಸಾಗಿಸುತ್ತವೆ. ವಿವರಣತೆ, ಆಯಾಸ ಮತ್ತು ಉಸಿರಾಟದ ತೊಂದರೆ ರಕ್ತಹೀನತೆಯ ಸೂಚನೆಗಳಾಗಿವೆ. ಕಡಿಮೆಯಾದ ಹಸಿವು, ಅತಿಸಾರ ಮತ್ತು ಜಾಂಡೀಸ್ ಸಹ ಕಂಡುಬರುತ್ತದೆ. ಬಿ12ನ ತೀವ್ರ ಕೊರತೆಯು ಮೈಲಿನ್ ಶೀತ್ ಅನ್ನು ಹಾನಿಗೊಳಿಸುತ್ತದೆ. ಮೈಲಿನ್ ಶೀತ್ ನರಗಳ ಸುತ್ತಲಿನ ರಕ್ಷಣಾತ್ಮಕ ಪದರವಾಗಿದೆ, ಆದ್ದರಿಂದ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಶಿಶುಗಳಲ್ಲಿ ಇದು ಐಟಿಎಸ್ ಎಂದು ಕರೆಯಲ್ಪಡುವ ಇನ್ಫ್ಯಾಂಟೈಲ್ ಟ್ರೆಮರ್ ಸಿಂಡ್ರೋಮ್ಗೆ ಕಾರಣವಾಗಬಹುದು. ಹಾಲಿನ ಉತ್ಪನ್ನವನ್ನು ಸೇವಿಸದ ಸಸ್ಯಾಹಾರಿ ತಾಯಂದಿರಿಂದ ಹಾಲುಣಿಸಲ್ಪಡುವ ಶಿಶುಗಳಲ್ಲಿ ಇದು ಸಂಭವಿಸುತ್ತದೆ. ಡೈರಿ ವಸ್ತುಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಒಳಗೊಂಡಿವೆ. ಐಟಿಎಸ್ನ ಮುಖ್ಯ ಲಕ್ಷಣವೆಂದರೆ ನಡುಕ. ಈ ನಡುಕಗಳು ಸೆಳೆತವನ್ನು ಹೊಂದಿರುತ್ತವೆ ಮತ್ತು ಆಗಾಗ ಉಂಟಾಗಬಹುದು ಅಥವಾ ನಿರಂತರವಾಗಿರಬಹುದು. ಮಸುಕಾದ ಮುಖ, ತೆಳುವಾದ ಮತ್ತು ಚದುರಿದ ಒಣಕೂದಲು ಇತರ ಗುಣಲಕ್ಷಣಗಳು. ಮೊಣಕಾಲುಗಳು, ಮೊಣಕೈಗಳು ಮತ್ತು ಗೆಣ್ಣುಗಳ ಮೇಲೆ ಕಪ್ಪು ಕಲೆಗಳು ಕಂಡುಬರುತ್ತದೆ. ಅಂತಹ ಶಿಶುಗಳು ಕಿರಿಕಿರಿಯನ್ನುಂಟು ಮಾಡುತ್ತವೆ ಮತ್ತು ಸುತ್ತಮುತ್ತಲಿನ ಬಗ್ಗೆ ಕಡಿಮೆ ಆಸಕ್ತಿಯನ್ನು ತೋರಿಸುತ್ತವೆ. ಅವು ಯಾವುದೇ ಅಭಿವ್ಯಕ್ತಿ ಇಲ್ಲದೆ ಖಾಲಿಯಾಗಿ ನೋಡುತ್ತವೆ. ಬಿ12 ಕೊರತೆಯು ಮಕ್ಕಳಲ್ಲಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ವಿಳಂಬಗೊಳಿಸುತ್ತದೆ. ಅವುಗಳಿಗೆ ಕಲಿಯಲು ಮತ್ತು ಗಮನ ಕೊಡಲು ಕಷ್ಟವಾಗಬಹುದು. ವಯಸ್ಕರಲ್ಲಿ ಕಳಪೆ ಗಮನ ಕೊಡುವಿಕೆ ಮತ್ತು ದುರ್ಬಲಗೊಂಡ ಸಮತೋಲನ ಮತ್ತು ಹೊಂದಾಣಿಕೆ ಇರಬಹುದು. ಕೈಗಳು ಅಥವಾ ಕಾಲುಗಳು ಜುಮ್ಮೆನ್ನುವುದು ಅಥವಾ ಚುಚ್ಚುವುದು ಸಹ ಸಂಭವಿಸಬಹುದು. ಗೊಂದಲ ಮತ್ತು ರೋಗಗ್ರಸ್ತವಾಗುವಿಕೆ ಇತರ ಲಕ್ಷಣಗಳಾಗಿವೆ. ಕೊರತೆಯಿಂದ ದೃಷ್ಟಿ ಮತ್ತು ಜ್ಞಾಪಕ ಶಕ್ತಿಯು ಬಾಧಿತವಾಗುತ್ತದೆ. ಭ್ರಮೆಗಳು, ಏಕಾಗ್ರತೆಯ ಕೊರತೆ ಮತ್ತು ಖಿನ್ನತೆಯು ಉಂಟಾಗಬಹುದು. ವಿಟಮಿನ್ ಬಿ12 ಕೊರತೆಯು ಹೃದಯ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಎದೆನೋವು ಮತ್ತು ಅಸ್ಪಷ್ಟ ಮಾತು ಸಂಭವಿಸಬಹುದು. ಇದು ಹೇಗೆ ಸಂಭವಿಸುತ್ತದೆ ಎಂದು ನಾನು ನಿಮಗೆ ವಿವರಿಸುತ್ತೇನೆ. ಹೋಮೋಸಿಸ್ಟೇನ್ ಅನ್ನು ಮಿಥಿಯೋನಿನ್ ಆಗಿ ಪರಿವರ್ತಿಸಲು ವಿಟಮಿನ್ ಬಿ12 ಅತ್ಯಗತ್ಯ. ಹೋಮೋಸಿಸ್ಟೇನ್ ಮತ್ತು ಮಿಥಿಯೋನಿನ್ ಪ್ರೋಟೀನ್ ತಯಾರಿಸಲು ಬಳಸುವ ಅಮೈನೋ ಆಮ್ಲಗಳ ವಿಧವಾಗಿದೆ. ಹೆಚ್ಚಿದ ಹೋಮೋಸಿಸ್ಟೇನ್ ಮಟ್ಟಗಳು ಹೃದಯಕ್ಕೆ ಹಾನಿಯಾಗಬಹುದು. ಬಿ12 ಸಹಾಯದಿಂದ ಹೋಮೋಸಿಸ್ಟೇನ್ ಮಿಥಿಯೋನಿನ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಈ ರೀತಿಯಾಗಿ ದೇಹದಲ್ಲಿ ಹೋಮೋಸಿಸ್ಟೇನ್ ಮಟ್ಟವು ಕಡಿಮೆಯಾಗುತ್ತದೆ. ಹೀಗಾಗಿ ನಮ್ಮ ಹೃದಯವನ್ನು ಹಾನಿಯಿಂದ ರಕ್ಷಿಸುತ್ತದೆ.
ಕೊರತೆಯನ್ನು ತಪ್ಪಿಸಲು ಎಲ್ಲಾ ವಯಸ್ಸಿನವರಿಗೆ ವಿಟಮಿನ್ ಬಿ12ನ ಸಾಕಷ್ಟು ಸೇವನೆಯನ್ನು ಶಿಫಾರಸು ಮಾಡಲಾಗಿದೆ. 6ರಿಂದ 12 ತಿಂಗಳ ಶಿಶುಗಳಿಗೆ ದಿನಕ್ಕೆ 1.2 ಮೈಕ್ರೋಗ್ರಾಂ ಅನ್ನು ಶಿಫಾರಸು ಮಾಡಲಾಗುತ್ತದೆ. 1ರಿಂದ 6 ವರ್ಷ ವಯಸ್ಸಿನ ಮಕ್ಕಳಿಗೆ 1.2 ಮೈಕ್ರೋಗ್ರಾಂ ಅನ್ನು ಸಹ ಶಿಫಾರಸು ಮಾಡಲಾಗಿದೆ. 7 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಮತ್ತು ಹದಿಹರೆಯದವರಿಗೆ ಇದು 2.2 ಮೈಕ್ರೋಗ್ರಾಂಗಳು. ವಯಸ್ಕ ಪುರುಷರು ಮತ್ತು ಮಹಿಳೆಯರಿಗೆ ದಿನಕ್ಕೆ 2.2 ಮೈಕ್ರೋಗ್ರಾಂಗಳನ್ನು ಹೊಂದಿರಬೇಕು. ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಅಗತ್ಯತೆಗಳು ಹೆಚ್ಚು. ಗರ್ಭಿಣಿ ಮಹಿಳೆಯರಿಗೆ ದಿನಕ್ಕೆ 2.45 ಮೈಕ್ರೋಗ್ರಾಂಗಳನ್ನು ಶಿಫಾರಸು ಮಾಡಲಾಗಿದೆ. ಹಾಲುಣಿಸುವ ತಾಯಂದಿರಿಗೆ ದಿನಕ್ಕೆ 3.2 ಮೈಕ್ರೋಗ್ರಾಂಗಳಷ್ಟು ಶಿಫಾರಸು ಮಾಡಲಾಗಿದೆ. ಅಗತ್ಯ ಪ್ರಮಾಣದ ವಿಟಮಿನ್ ಬಿ12 ಅನ್ನು ಆಹಾರದ ಮತ್ತು ಪೂರಕಗಳ ಮೂಲಕ ಪೂರೈಸಬಹುದು. ವಿಟಮಿನ್ ಬಿ12 ಪ್ರಾಣಿ ಮೂಲದ ಆಹಾರಗಳಲ್ಲಿ ಕಂಡುಬರುತ್ತದೆ. ಮೀನು, ಕೋಳಿ, ಮಾಂಸ ಮತ್ತು ಮೊಟ್ಟೆಗಳು ವಿಟಮಿನ್ ಬಿ12ನ ಉತ್ತಮ ಮೂಲಗಳಾಗಿವೆ. ಒಂದು ಮೊಟ್ಟೆಯಲ್ಲಿ ಸುಮಾರು 0.6 ಮೈಕ್ರೋಗ್ರಾಂ ವಿಟಮಿನ್ ಬಿ12 ಇರುತ್ತದೆ. 85 ಗ್ರಾಂ ಮೇಕೆ ಮಾಂಸದಲ್ಲಿ ಸುಮಾರು 2.3 ಮೈಕ್ರೋಗ್ರಾಂಗಳಷ್ಟು ವಿಟಮಿನ್ ಬಿ12 ಇರುತ್ತದೆ. 85 ಗ್ರಾಂ ಚಿಕನ್ನಲ್ಲಿ ಸುಮಾರು 0.3 ಮೈಕ್ರೋಗ್ರಾಂಗಳಷ್ಟು ವಿಟಮಿನ್ ಬಿ12 ಇರುತ್ತದೆ. ಚಿಪ್ಪು ಮೀನು, ಯಕೃತ್ತು, ಮೂತ್ರಪಿಂಡ ಮತ್ತು ಹೃದಯ ಕೂಡ ಅತ್ಯುತ್ತಮ ಮೂಲಗಳಾಗಿವೆ. 50 ಗ್ರಾಂ ಮೇಕೆ ಯಕೃತ್ತು ಸುಮಾರು 45 ಮೈಕ್ರೋಗ್ರಾಂಗಳಷ್ಟು ವಿಟಮಿನ್ ಬಿ12 ಅನ್ನು ಹೊಂದಿರುತ್ತದೆ. 50 ಗ್ರಾಂ ಚಿಪ್ಪುಗಳು 49 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತವೆ. 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಚಿಪ್ಪು ಮೀನು ನೀಡಬಾರದು ಎಂಬುದನ್ನು ದಯವಿಟ್ಟು ಗಮನಿಸಿ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಹ ವಿಟಮಿನ್ ಬಿ12 ಅನ್ನು ಹೊಂದಿರುತ್ತದೆ. 250 ಮಿಲಿಮೀಟರ್ ಇರುವ ಒಂದು ಗ್ಲಾಸ್ ಹಾಲು ಸುಮಾರು 0.3 ಮೈಕ್ರೋಗ್ರಾಂಗಳಷ್ಟು ವಿಟಮಿನ್ ಬಿ12 ಅನ್ನು ಹೊಂದಿರುತ್ತದೆ. 150 ಗ್ರಾಂ ಅಥವಾ ಒಂದು ಬೌಲ್ ಮೊಸರು ಸುಮಾರು 0.2 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತದೆ. ಆಹಾರದ ಮೂಲಗಳ ಹೊರತಾಗಿ ಆರೋಗ್ಯಕರ ಕರುಳನ್ನು ಕಾಪಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಆರೋಗ್ಯಕರ ಕರುಳು ದೇಹದಲ್ಲಿ ವಿಟಮಿನ್ ಬಿ12 ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. ಸಸ್ಯಾಹಾರಿ ಆಹಾರಗಳು ವಿಟಮಿನ್ ಬಿ12 ಅನ್ನು ಹೊಂದಿರುವುದಿಲ್ಲ ಅಥವಾ ಕನಿಷ್ಠ ಪ್ರಮಾಣದಲ್ಲಿ ಹೊಂದಿರುತ್ತವೆ. ಆದಾಗ್ಯೂ ಅದನ್ನು ಕೆಲವು ರೀತಿಯಲ್ಲಿ ಹೆಚ್ಚಿಸಬಹುದು. ಉದಾಹರಣೆಗೆ ಮೊಳಕೆಯೊಡೆಯುವಿಕೆ ಮತ್ತು ಹುದುಗುವಿಕೆ. ನೆನೆಸುವುದು ಮತ್ತು ಹುರಿಯುವುದು ಕೂಡ ಶಿಫಾರಸು ಮಾಡಲ್ಪಡುತ್ತದೆ. ಇದೆಲ್ಲವೂ ಆಹಾರದಲ್ಲಿನ ಆಂಟಿ ನ್ಯೂಟ್ರಿಯೆಂಟ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಆಂಟಿ ನ್ಯೂಟ್ರಿಯೆಂಟ್ಗಳು ನಮ್ಮ ದೇಹದಲ್ಲಿನ ಕೆಲವು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಆಂಟಿ ನ್ಯೂಟ್ರಿಯೆಂಟ್ಗಳ ಉದಾಹರಣೆಗಳೆಂದರೆ ಆಕ್ಸಲೇಟ್ಗಳು ಮತ್ತು ಫೈಟೇಟ್ಗಳು. ವಿಟಮಿನ್ ಬಿ12ನ ಸಾಕಷ್ಟು ಸೇವನೆಯನ್ನು ಹೊಂದಿರಿ. ಉತ್ತಮ ಆರೋಗ್ಯಕ್ಕಾಗಿ ಆರೋಗ್ಯಕರ ಕರುಳನ್ನು ಕಾಪಾಡಿಕೊಳ್ಳಿ. ಪಾಠದ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀಮತಿ ನಯನ ಭಟ್. ಧನ್ಯವಾದಗಳು.